ಹೊರಹೋಗುವುದಾಗಿ ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ಬೆದರಿಕೆ ಹಾಕಿರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಪ್ರೊಫೆಸರ್ ಹರಿರಾಮ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಪ್ರೊಫೆಸರ್ ಹರಿರಾಮ್ ಅವರೇ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಬಿಎಸ್ಪಿಯ ನಾಯಕ ಆಗಿ ಏನು ಇವತ್ತು ಹರಿರಾಮ್ ಅವರು ಮಾತಾಡ್ತಾ ಇದ್ದಾರೆ, ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪದು ಕೇಂದ್ರ ಸರ್ಕಾರ ಮಾಡಿರೋ ತೀರ್ಪಲ್ಲ. ಅದು ಕೇಂದ್ರ ಸರ್ಕಾರ ಯಾವುದೇ ಅಮೆಂಡ್ಮೆಂಟ್ ಮಾಡಿರ್ಲಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಬಂದ ತಕ್ಷಣ ಸರ್ಕಾರ ರಿವ್ಯೂ ಅಪ್ಲಿಕೇಶನ್ ಹಾಕಿದೆ. ಇವರು ಬೇಕಂತ ರಾಜಕೀಯ ಮಾಡೋದಕ್ಕೆ, ವೋಟ್ ಬ್ಯಾಂಕ್ ರೈಸ್ ಮಾಡ್ಕೊಳ್ಳೋದಕ್ಕೆ ಅಮಾಯಕ ಜನರನ್ನ ಬಲಿ ಕೊಡೋ ಕೆಲಸನ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಮತ್ತು ಬಿಎಸ್ಪಿ ಅವರು. ಎಲ್ಲಿ ಅಧಿಕಾರಿಗಳ ವಂಚನೆಗೆ ಒಳಗಾಗಿದ್ದಾರೆ. ಇಲ್ಲ, ಆ ಗಲಾಟೆಗಳಲ್ಲಿ ನೀವೊಬ್ಬ ಕಾರಣ. ಅದಕ್ಕೆ ಕಾಂಗ್ರೆಸ್ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ತೀರ್ಮಾನ, ಕೇಂದ್ರ ಸರ್ಕಾರ ತೀರ್ಮಾನ ಅಲ್ಲ. ಸರ್ಕಾರ ಕೋರ್ಟ್ ಜಡ್ಜಿಗಳು ಕೊಡೋ ಅವ್ರಿಗಿರ್ತಕ್ಕಂಥ ಒಂದು ಏನು ಇದಿದೆಯೋ ವಿವೇಚನಾ ಕೋಟ ಇದೆ, ಅವ್ರು ಮಾಡಿದ್ದಾರೆ. ಅದು ತಪ್ಪಾಗಿದ್ರೆ ಕೇಂದ್ರ ಸರ್ಕಾರ ಕೂಡಲೇ ಅಮೆಂಡ್ ಮಾಡಿ ಅಂತ ಹೋಗಿದ್ದಾರೆ, ಅಪೀಲ್ ಹಾಕಿದ್ದಾರೆ ಅವರು. ಅದ್ರ ಬದಲು ಇವರು ಆಗಲೇ ಕೂಡಲೇ ಇದನ್ನ ಮಿಸ್ಯೂಸ್ ಮಾಡಿ ಕೇಂದ್ರ ಸರ್ಕಾರ ಮಾಡ್ಬಿಡ್ತು, ಕೇಂದ್ರ ಸರ್ಕಾರ ಮಾಡ್ಬಿಡ್ತು ಅಂತ ಕೇಂದ್ರ ಸರ್ಕಾರ ಈ ವಿಧೇಯಕ ತರುವ ಮೂಲಕ ಸುಪ್ರೀಂ ಕೋರ್ಟ್ಗೆ ಸಡ್ಡು ಹೊಡಿತಾರ. ಹಂಗಿದ್ರೆ ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಸುಪ್ರೀಂ ಕೋರ್ಟ್ಗೆ ಸಡ್ಡು ಹೊಡೆದಂಗಾಯ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ತನ್ನದೇ ಆದಂತ ಪರಮೋಚ್ಚಾಧಿಕಾರ ಇದೆ. ಪಾರ್ಲಿಮೆಂಟ್ ಅಲ್ಲಿ ಡಿಸಿಷನ್ ತಗೊಳ್ತಾರೆ. ಪಾರ್ಲಿಮೆಂಟ್ ಡಿಸಿಷನ್ ತಗೊಂಡ್ಮೇಲೆ ಅದು ಕಾನೂನು ಆಗುತ್ತೆ. ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ ಗಿಂತ ವಿಶೇಷ ಅಧಿಕಾರ ಏನಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಏನ್ ಕಾನೂನು ಅಮೆಂಡ್ ಆಗುತ್ತೋ ಅದೇ ಸುಪ್ರೀಂ ಕೋರ್ಟ್ ಪಾಲನೆ ಮಾಡೋದು. ಹಾಗಾಗಿ ಸಾಮಾನ್ಯ ಜ್ಞಾನ ಇಲ್ಲದ್ಮೇಲೆ ಮಾಡ್ತಾರೆ. ಸುಪ್ರೀಂ ಕೋರ್ಟಿನ ತೀರ್ಪು ಅನೇಕ ದಲಿತರಿಗೆ, ಬಹುತೇಕ ದಲಿತರ ಮನಸ್ಸಿಗೆ ನೋವು ಮಾಡುವಂತದ್ದಾಗಿತ್ತು ಸರ್. ಆದ್ರೆ ಅದನ್ನ ತಗೊಂಡೋಗಿ ನರೇಂದ್ರ ಮೋದಿ ತಲೆ ಕಟ್ಟೋ ಕೆಲಸ ಮಾಡಿದ್ರಿ ಅನ್ನೋದು ಚೀನಾರಾಮ್ ಅವರ ಆರೋಪ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಕರ್ನಾಟಕ ವಿಧಾನಸಭಾ ಚುನಾವಣೆಯ ಪ್ರಚಾರ ಭಾಷಣದಲ್ಲಿ ನೀವು ಅದು ಸಪ್ರೇಟ್ ಕೂತ್ಕೊಂಡು ಮಾತಾಡೋಣ. ಅದು ಕಾರ್ಯಕ್ರಮ ಏನಾಗಿದೆ ಇವ್ರಿಗೆ? ಆ ಕಾರ್ಯಕ್ರಮ ನಂದೇನೆ. ಏನಾಗಿದೆ ಇವ್ರಿಗೆ? ಮೀಸಲಾತಿ ವಿರುದ್ಧವಾಗಿ ನೀವು ಬಗ್ಗೆ ತಿಳ್ಕೊಂಡು ದಲಿತ ಸಂಘಟನೆಗಳು ಯಾವಾಗ ದಿಕ್ ತಪ್ಪಿ ಹೋರಾಟ ಮಾಡಿ 9 ಜನ ಅಮಾಯಕನ್ನ ಸಾಯಿಸಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಏನಾಗಿದೆ ಅವ್ರಿಗೆ? ಚರ್ಚೆ ಮಾಡೋಣ. ಏನಾಗಿದೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಾನು ಬರ್ತೀನಿ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನಿವೃತ್ತ ನ್ಯಾಯಮೂರ್ತಿ, ನಿವೃತ್ತ ಲೋಕಾಯುಕ್ತರು ಮೀಸಲಾತಿ ಕೇವಲ 10 ವರ್ಷಗಳಿಗಾಗಿ ಇತ್ತು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಇಟ್. ಅವ್ರು ತಪ್ಪು ಹೇಳಿದ್ರು, ಕ್ಯಾನ್ ಕರೆಕ್ಟ್ ಇಟ್. ಪ್ರೊಫೆಸರ್ ಹರಿರಾಮ್ ಅವರು ಹೇಳೋ ಪ್ರಕಾರ ಸಂತೋಷ್ ಹೆಗಡೆ ಕೊಟ್ಟಂತದ್ದು ಹೇಳಿಕೆ. ಬರ್ತೀನಿ ಸರ್. 18 ನಿಮಿಷ ಆಗ್ತಾ ಇದೆ. ನನಗೊಂದು ಬ್ರೇಕ್ ತಗೊಳ್ಳೇಬೇಕಾಗಿದೆ. ಈಗ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖವಾದ ತೀರ್ಪನ್ನ ಕೊಡುತ್ತೆ. ಆ ತೀರ್ಪಿನಲ್ಲಿ ಅಬ್ಸರ್ವೇಷನ್ ಮಾಡುವಾಗ ಹೇಳ್ತಾರೆ, ನಮ್ಮ ದೇಶದಲ್ಲಿ ಜಾತಿ ನಿಂದನೆ ಕಾನೂನೇನಿದೆ, ಅಟ್ರಾಸಿಟಿ ಕಾನೂನೇನಿದೆ, ಅದು ದುರ್ಬಳಕೆಯಾಗ್ತಾ ಇದೆ. ಅದನ್ನ ವಿನಾಕಾರಣ ತಮಗಾಗದೇ ಇರುವಂತವರನ್ನ ಪೀಡಿಸೋದಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. SC/ST ದೌರ್ಜನ್ಯ ತಡೆ ಪ್ರಕರಣದಲ್ಲಿ ಸರ್ಕಾರಿ ನೌಕರರ ವಿರುದ್ಧ FIR ಆದ ತಕ್ಷಣ ಅವರನ್ನ ಬಂಧಿಸಬೇಕಾಗಿಲ್ಲ. ತನಿಖಾಧಿಕಾರಿ ಮೋದಿಗೆ ಅಗ್ನಿ ಪರೀಕ್ಷೆ, ದಲಿತರ ಆಕ್ರೋಶ ತಣಿಸ್ತಾರ. ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಚೀನಾರಾಮ್ ಅವರೇ, ಬ್ರೇಕ್ಗಿಂತ ಮುಂಚೆ ಹರಿರಾಮ್ ಅವರೊಂದು ಮಾತನ್ನ ಹೇಳ್ತಾ ಇದ್ರು. ನಮ್ಮ ನ್ಯಾಯಾಂಗ ವ್ಯವಸ್ಥೆ ದಲಿತರ ಬಗ್ಗೆ ಯಾವ ಭಾವನೆಯನ್ನ ಇಟ್ಕೊಂಡಿದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಒಂದು ಹೇಳಿಕೆಯನ್ನ ಹೇಳಿದ್ರು. ನೀವು ಆ ಹೇಳಿಕೆ ತಪ್ಪು ಅಂದ್ರೆ ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತಕ್ಕಂಥ ಒಂದು ಪುಸ್ತಕವನ್ನ ನಾನೇ ಬರೆದಿದ್ದೆ. ಆ ಪುಸ್ತಕದ ಅತಿಥಿಗಳಾಗಿ ಬಂದಿದ್ರು. ಅವರು ಎಲ್ಲೂ 10 ವರ್ಷದ ಮೀಸಲಾತಿ ಅಂತ ಮಾತಾಡಲಿಲ್ಲ. ಎಲ್ಲಿ ಕಟ್ಟ ಕಡೆಯ ಸಮಾಜ ಇವತ್ತು ತೊಂದರೆ ಸಿಕ್ಕಾಕೊಂಡಿದ್ಯೋ ಆ ಸಮಾಜವನ್ನ ಮೇಲೆ ಬಂದಿರತಕ್ಕಂಥವ್ರು ತಮ್ಮ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಪುಸ್ತಕದಲ್ಲಿ ಡೀಟೇಲ್ ಆಗಿದೆ. ದ್ವಾರಕನಾಥ್ ಅವರು ಒಂದು ಮಿಸ್ಗೈಡ್ ಮಾಡಿ ಅವರೊಂದು ಪ್ರೊಫೈಲ್ ಅಲ್ಲಿ ಅವ್ರದ್ದೊಂದು ಸ್ಟೇಟಸ್ ಹಾಕ್ತಾರೆ. ಅದ್ರಲ್ಲಿ ಮಿಸ್ಗೈಡ್ ಮಾಡಿದ್ದಾರೆ. ಅದ್ರಲ್ಲಿ ಏನೇನ್ ಮಾತಾಡ್ತಾರೆ ಅಂದ್ರೆ, ಈ ಅಮಾಯಕ ಯುವಕರನ್ನ ನನ್ನ ಅಣ್ಣ ತಮ್ಮಂದ್ರ ಮೇಲೆ ಚೂ ಬಿಡ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳು ಕೊಡ್ತೀರಾ ನಮ್ಗೆ? ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರಾ? ನಿಮಗೆ ಜಡ್ಜ್ಮೆಂಟ್ ಕೂಡ ಸಿಕ್ತಿತ್ತ ನಿಮ್ಗೆ? ನೀವು ಯಾವ ಸೀಮೆ ಜಡ್ಜ್ಗಳು ಅನ್ನೋ ರೀತಿನಲ್ಲಿ
ಬಹಳ ಅವೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಗೋಪಾಲ್ ಗೌಡ್ರು ಅಂತವರ ಹಿರಿಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಶ್ರೀಧರರಾವ್ ಅಂತ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು, ಆಮೇಲೆ ನಮ್ಮ ಸಂತೋಷ್ ಹೆಗಡೆ ಅವರ ವಿರುದ್ಧವಾಗಿ ಈ ತರ ಸ್ಟೇಟಸ್ ಬರ್ಕೊಂಡು ಕೂತಿದಾರಲ್ಲ, ಇದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಹರಿರಾಮ್ ಅಂತ ಇದಕ್ಕೆ ಸಾಕ್ಷಿ. ಅದರಲ್ಲಿ ಭಾಸ್ಕರ್ ಪ್ರಸಾದ್ ಒಬ್ಬ 42 ಕೇಸ್ಗಳಿದೆ, 42 ಪೊಲೀಸ್ ಕೇಸ್ಗಳಿದಾವೆ, ಚಾರ್ಜ್ ಶೀಟ್ ಆಗಿದೆ. ಅವರು ಈಗಾಗಲೇ ಚುನಾವಣಾ ಆಯೋಗಕ್ಕೆ ಡಿಕ್ಲೇರ್ ಮಾಡಿದ್ದಾರೆ, ನನ್ನ ಮೇಲೆ 42 ಕೇಸ್ ಇದ್ದ ದಾಖಲೆ ಇದೆ. ಅವ್ರು ಏನ್ ಬರೀತಾರೆ, ಮನ್ಸು ಹೆಚ್ಚೆ ಬರೀತಾರೆ. ಇದಕ್ಕೆಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಇದಕ್ಕೆ ಒಂದು. ಆಮೇಲೆ ನಮ್ಮ ವೀರೇಂದ್ರ ಒಂದು ಮಾತು ಹೇಳಿದ್ರು, ಯಾವ್ದು ಹೇಳ್ಬೇಕಾಗಿತ್ತು, ಅಲ್ಲಿ ಏನ್ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ದಲಿತ ಸಂಘಟನೆಗಳು ಬಂದ್ ಕರೆ ಕೊಟ್ಟರು, ಶಾಂತಿಯುತವಾಗಿ ಬಂದ್ ಮಾಡ್ಬೋದಾಯ್ತು. 9 ಜೀವ ಹಾನಿ ಆಯ್ತು, ಎಷ್ಟು ಜನಕ್ಕೆ ನಷ್ಟ ಆಯ್ತು. ಅದನ್ನ ಬಿಟ್ಟು 51ನೇ ಇಸ್ವಿನಲ್ಲೋ 60ನೇ ಇಸ್ವಿನಲ್ಲೋ ಆಗಿದ್ದ ವಿಚಾರಗಳನ್ನ ತಗೊಂಡು ಮಾತಾಡೋದಲ್ಲ. ನಮ್ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ತೀರ್ಪು ಅಲ್ಲ, ಅದು ಸುಪ್ರೀಂ ಕೋರ್ಟ್ ತೀರ್ಪು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಕೂಡಲೇ ಅದು ಹೋಗಿದೆ, ವಿರೋಧ ಮಾಡಿ. ಹೌದು, ಇವ್ರು ದಲಿತ ಎಲ್ಲಿ ಮೈ ಮೇಲೆ ಅರ್ಧ ಕೈ ಚಿನ್ನ ಹಾಕೊಂಡು ಮಲ್ಲೇಶ್ವರ ಕೋಟೆ ಇಟ್ಕೊಂಡು ದಲಿತ ನೋಡಿ ಇವರು. ಇವರು ಹಳ್ಳಿಯಲ್ಲಿರುವಂತಹ ಬಡವರು ಕೊಡ್ಬೇಕು. ಎಸ್ ಸಿ ಅಧ್ಯಕ್ಷ ಪ್ರೊಫೆಸರ್ ಪೊಲೀಸ್ ಕೇಸ್ ಹಾಕಿದ್ರೆ ಅವ್ರ ಮೇಲೆ ಕೊಡುವಂತ ಸುಮ್ಮನೆ ಪ್ರಚಾರ ವೈಯಕ್ತಿಕ ಮಾಡಬೇಡಿ. ವೈಯಕ್ತಿಕ ವಾಗ್ದಾಳಿಗಳಿಗೆ ಇದು ವೇದಿಕೆ ಅಲ್ಲ ಸರ್, ವೈಯಕ್ತಿಕ ವಾಗ್ದಾಳಿಗಳಿಗೆ ಇದು ವೇದಿಕೆ ಅಲ್ಲ. ದಯವಿಟ್ಟು ಕರ್ಸ್ಬೇಡಿ. ನೆಕ್ಸ್ಟ್ ವಾಟ್ ಈಸ್ ಸ್ಪೀಕಿಂಗ್ ನಾನ್ಸೆನ್ಸ್. ಹರಿರಾಮ್ ಚಿನಾರಾಮ್ ಅವರೇ, ರೋಲ್ ಕಾಲ್ ಮಾಡ್ತಾನೆ ಮನುಷ್ಯ, ಸುಳ್ಳು ಕೇಸ್ಗಳು ಹಾಕಿ ರೋಲ್ ಕಾಲ್ ಮಾಡ್ತಾನೆ ಮನುಷ್ಯ. ಹುಡುಗರ ಮೇಲೆ 12 ಕೇಸ್ ಹುಡುಗರ ಮೇಲೆ. ಇದು ವೈಯಕ್ತಿಕ ದಾಳಿಗೆ ವೇದಿಕೆ ಅಲ್ಲ. ಹರಿರಾಮ್ ಸೋಷಿಯಲ್ ಮೀಡಿಯಾ ಒಂದು ಮೆಸೇಜ್ ಹಾಕ್ಬಿಟ್ರೆ ಕೊಲೆ ಬೆದರಿಕೆ, ಒಂದು ಸೋಷಿಯಲ್ ಮೀಡಿಯಾ ಮೆಸೇಜ್ ಹಾಕ್ಬಿಟ್ಟೆ ವೈಯಕ್ತಿಕ ವಾಗ್ದಾಳಿ, ಈ ವೈಯಕ್ತಿಕ ವಾಗ್ದಾಳಿಯನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಲೆಟ್ ಅಸ್ ಕಮ್ ಟು ದ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು ಲೆಟ್ ಅಸ್ ಕಮ್ ಟು ದ ಸಬ್ಜೆಕ್ಟ್. ವಿಷಯಕ್ಕೆ ಬರೋಣ. ನೀವು ದಲಿತರ ಮೈ ಮೇಲೆ ಅರ್ಧ ಕೆಜಿ ಚಿನ್ನ ಹಾಕೊಂಡಿದ್ರೆ ದಲಿತರ ಚಿನ್ನ ಸಮಾಜ ಪಾರ್ಟಿ ದಲಿತರ ಪರವಾಗಿದ್ರೆ ಅಂತ ನೀವೇನ್ ಮಾಡಿದ್ರಿ? ಇವತ್ತು ಯುಪಿನಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂತು, 80% ಇರೋ ಮುಸಲ್ಮಾನರ ಏರಿಯಾದಲ್ಲಿ ಬಿಜೆಪಿ ಗೆದ್ದು ಬಂತು. ಅದಕ್ಕೆ ಮಾಯಾವತಿ ಹೇಳ್ತಾರೆ, ನೋಡಿ 80% ಮುಸಲ್ಮಾನರು ಇದಾರೆ ಇಲ್ಲಿ, ಅಲ್ಲಿ ಬಿಜೆಪಿ ಅವ್ರು ಓಟ್ ಹಾಕ್ಬಿಟ್ಟಿದ್ದಾರೆ, ಸುಳ್ಳು, ಏನೋ ಟ್ಯಾಂಪರಿಂಗ್ ಆಗ್ಬಿಟ್ಟಿದೆ ಅಂತಕ್ಕಂಥ ಬಾಯ್ ಬೆಳ್ಕೊಳ್ಳೋ ಕೆಲಸ ಮಾಡಿದಂತವ್ರು ಯಾರು? ಮಾಯಾವತಿ ಅವರು. ಅಂದ್ರೆ ಜನ ಓಟ್ ಹಾಕ್ಬಹುದು, ಬದಲಾವಣೆ ಆಗ್ಬಾರ್ದು, ಜನ ಒಳ್ಳೇದು ನಿರೀಕ್ಷೆ ಮಾಡಬಾರ್ದು, ಮೋದಿ ಅವರ ಸರ್ಕಾರನ ಒಪ್ಕೋಬಾರ್ದು ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇವರು ನಮಗೆ ಇವರೆಲ್ಲ ವೋಟರ್ಸು ಅಂತ ಕಾಯ್ತಕ್ಕಂಥ ಒಂದು ಭ್ರಮೆ ಯಾಕೆ ಇಟ್ಕೊಂತೀರಾ ನೀವು? ಬಹುಜನ ಸಮಾಜ ಪಕ್ಷ ಯಾಕೆ ನೆಲಕತ್ತು ಉತ್ತರ ಪ್ರದೇಶದಲ್ಲಿ? ಇವತ್ತು ಬಹುಜನ ಸಮಾಜ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿದ್ದೀರಿ, ಯೋಚನೆ ಮಾಡ್ಕೊಂಡು ಮಾತಾಡಿ. ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡ್ಬೇಡಿ ದಯವಿಟ್ಟು. ಭಾರತೀಯ ಜನತಾ ಪಕ್ಷ ಇವತ್ತು ಅವರು ಮಾಡಿದ ಅಲಿಗೇಷನ್ ಏನಂದ್ರೆ 4 ವರ್ಷ ತೋರಿಸುವುದಕ್ಕೆ ಸಾಧನೆ ಇಲ್ಲ, ಅದರಿಂದಾಗಿ ಜಾತಿಗಳನ್ನು ಓಲೈಸೋ ಕೆಲಸ ಈಗ ಮಾಡ್ತಾ ಇದ್ದಾರೆ. ಅದು ಅಲಿಗೇಷನ್. ಆಯೋಗವನ್ನ ಮಾಡ್ಬೇಕಂತಕ್ಕಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು 2 ವರ್ಷಕ್ಕೆ ಹಿಂದೆನೆ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲಿ ಸೆಮಿನಾರ್ಗಳು ಮಾಡಿದ್ರು. ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆ ಸೆಮಿನಾರ್ ಮಾಡಿ ಕಾಂಗ್ರೆಸ್ ಮಾಡಕ್ ಬಿಡ್ತಾ ಇಲ್ಲ, ಸ್ವಲ್ಪ ಎಲ್ಲ ಮೇಲ್ಪಾಡಿ ಅಂತ. ಯಾಕಂದ್ರೆ ಇವತ್ತು ಪರಿಷತ್ ಲೋಕ ನಮ್ಮ ಸಂಸತ್ತಿನಲ್ಲಿ ಸರಿಯಾದ ಬೆಂಬಲ ಸಿಗೋದಿಲ್ಲ ನಮ್ಗೆ, ನೀವು ಬೆಂಬಲ ಕೊಡಿ ಅಂತ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ರೆ ನಾವು ನೋಡಿದ್ದೇವೆ. ಇವತ್ತು ಮಾಡಿರೋದಲ್ಲ, ಇದು 60 ವರ್ಷ ಕೆಟ್ಟಾಕಿದ್ದಕ್ಕೆ ಒಂದು ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಮೋದಿ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು. ಮೋದಿ ಅವರು 4 ವರ್ಷ ಏನ್ ಮಾಡಿದ್ರು? 4 ವರ್ಷಗಳಲ್ಲಿ ಏನ್ ಮಾಡಿದ್ರು?
ರಾಷ್ಟ್ರದ ಪ್ರಧಾನಮಂತ್ರಿ ಹಿಂದುಳಿದ ವರ್ಗದ ನಾಯಕ. ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳನ್ನ ಮುಟ್ಟಿ ನಾನು ಹಿಂದುಳಿದ ವರ್ಗ ಚಾಯ್ ಮಾಡ್ತಾ ಇದ್ದಂತವನು, ಹಿಂದುಳಿದ ವರ್ಗದ ನಾಯಕ ಇವತ್ತು ಪ್ರಧಾನಿ ಆಗಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತ ಸಂವಿಧಾನದಿಂದ ಅಂತ ಅವ್ರು ಪ್ರಮಾಣ ಮಚ್ಚಿದಂಥದ್ದು. ಇವತ್ತು ನಮ್ಮ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಇಡೀ ರಾಷ್ಟ್ರದಲ್ಲಿ ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ ನಿರಂತರವಾಗಿ ಅವರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ವೀರಯ್ಯ ಅವರೇ ಪಾಯಿಂಟೆಡ್ ಪ್ರಶ್ನೆ ಇತ್ತು ಪ್ರೊಫೆಸರ್ ಹರಿರಾಮ್ ಅವರು. ಅವರ ವಾದ ನಮಗೆ ತೋರಿಕೆ ಬೇಡ, ಆದರ್ಶಗಳನ್ನು ಉಳಿಸಬೇಕು, ನಮಗೆ ತೋರಿಕೆ ಬೇಡ. ಸರ್ ಒಂದೇ ತಗೊಂಡ್ತಕ್ಕಂಥ ಈ ತೀರ್ಮಾನವನ್ನ ಇಡೀ ದೇಶದ ದಲಿತ ಸಮುದಾಯ ತೋರಿಸ್ತದೆ. ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂದಾಗೆ ಕಾಂಗ್ರೆಸ್ ಒಂದು ಉರಿಯೋ ಮನೆ, ಅಲ್ಲಿ ಇರಬೇಡಿ ಅಂತಕ್ಕಂಥ ಸಂದೇಶವನ್ನ ದೇಶದ ಯುವಕರು ಇಡೀ ಮನೆಗೂ ಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ ಉರಿಯೋ ಮನೆ.